ನಮ್ಮ ಹೆಮ್ಮೆಯ ಭಾರತೀಯ ಪುತ್ರ ವಿಂಗ್ ಕಮಾಂಡರ್ ಅಭಿನಂದನ್ ಬೆನ್ನುಮೂಳೆಗೆ ಪೆಟ್ಟಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ನಾಗರಿಕರಿಂದ ಹಲ್ಲೆಯಿಂದ ಈ ಪೆಟ್ಟಾಗಿದೆ ಅನ್ನುವ ಮಾಹಿತಿ ಎಂಆರ್ಐ ರಿಪೋರ್ಟ್ನಲ್ಲಿ ಸಿಕ್ಕಿದೆ. ಎಂಆರ್ಐ ರಿಪೋರ್ಟ್ನಲ್ಲಿ ಬೆನ್ನುಮೂಳೆ ಗಾಯ ಆಗಿರೋದು ಬಹಿರಂಗ ಆಗಿದೆ. ಇನ್ನು 10 ದಿನಗಳ ಕಾಲ ವಿಂಗ್ ಕಮಾಂಡರ್ ಅಭಿನಂದನ್ಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗಳಲ್ಲಿ ಮತ್ತಷ್ಟು ಅಂಶಗಳು ಕೂಡ ಬೆಳಕಿಗೆ ಬರುತ್ತವೆ. ಈಗ ಬಂದಿರುವಂತಹ ಒಂದು ನ್ಯೂಸ್, ವಿಂಗ್ ಕಮಾಂಡರ್ ಅಭಿನಂದನ್ ಬೆನ್ನುಮೂಳೆಗೆ ಪೆಟ್ಟಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ನಾಗರಿಕರಿಂದ ಹಲ್ಲೆಯಿಂದ ಆಗಿರುವಂತಹ ಪರಿಣಾಮ ಅವರ ಬೆನ್ನುಮೂಳೆಗೆ ಗಾಯಗಳಾಗಿದ್ದಾವೆ ಅನ್ನುವ ಮಾಹಿತಿ ಈಗ ಬಹಿರಂಗ ಆಗಿದೆ. ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಅಲ್ಲಿ ಆರ್ಮಿ ಬಂದ ನಂತರ ಅಲ್ಲಿಯ ಸೇನೆ ಅವರನ್ನ ರಕ್ಷಣೆ ಮಾಡುತ್ತೆ ಮತ್ತು ಮುಂದಿನ ಬೆಳವಣಿಗೆಗಳೆಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ. ಆದರೆ ಪ್ಯಾರಾಚೂಟ್ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಿದ್ದಾಗ ಅಭಿನಂದನ್ ಅವರಿಗೆ ಯಾವ ರೀತಿ ಹಲ್ಲೆ ಮಾಡ್ತಾರೆ ಅನ್ನುವ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ವಿಡಿಯೋ ಆಧಾರದ ಮೇಲೆ ನಾವು ಹೇಳ್ಬೋದಾಗುತ್ತೆ. ಆದರೆ ಖಚಿತ ಮಾಹಿತಿ ಎಂಆರ್ಐ ರಿಪೋರ್ಟ್ನಲ್ಲಿ ಸಿಕ್ಕಿರುತ್ತೆ. ಹೀಗಾಗಿ ಎಂಆರ್ಐ ರಿಪೋರ್ಟ್ನ ಒಂದು ಮಾಹಿತಿಯ ಪ್ರಕಾರ ಬಹಿರಂಗ ಆಗಿದೆ. ಇನ್ನು 10 ದಿನಗಳ ಕಾಲ ವಿಂಗ್ ಕಮಾಂಡರ್ ಅಭಿನಂದನ್ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ.